Oh my god, Dad has sent me $10,000. ಹಾಂ, ನೆನ್ನೆ ಮಾಲಲ್ಲಿ ನೋಡಿ ಡ್ರೆಸ್ನ ನಾನು ಇವತ್ತು ಹೇಗಾದರೂ ಪರ್ಚೇಸ್ ಮಾಡಬೇಕು. ಫೀಸ್ ಕಟ್ದಾ? ಹಾಂ, ನಾನು ನೆನ್ನೆನೇ ಪೇ ಮಾಡಿದ್ದಾಯ್ತು. ಯಾಕೆ ನೀನಿನ್ನು ಪೇ ಮಾಡಿಲ್ವಾ? ಜಾನು, ಫೀಸ್ ಪೇ ಮಾಡೋದಕ್ಕೆ ನೆಕ್ಸ್ಟ್ ವೀಕೇ ಲಾಸ್ಟ್ ಡೇಟು. ನೀನು ಇನ್ನೂ 80,000 ಅರೇಂಜ್ ಮಾಡ್ಕೋಬೇಕು. ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೆ. ಬೆಳಗ್ಗೆ ಅಪ್ಪ ಫೋನ್ ಮಾಡಿದ್ರು. ಅಮ್ಮನ ಮೆಡಿಸಿನ್ಗೆ 5,000 ಅಡ್ಜಸ್ಟ್ ಮಾಡ್ತೀಯಾ ಅಂತ ಕೇಳಿದ್ರು. ಅಡ್ಜಸ್ಟ್ ಮಾಡ್ದಾ? ಫೀಸ್ಗೆ ಅಡ್ಜಸ್ಟ್ ಮಾಡಿದ್ದಾನೆ ಕಳಿಸ್ಕೊಟ್ಟೆ. ಮತ್ತು ಫೀಸ್ ಹೇಗೆ ಪೇ ಮಾಡ್ತೀಯೇ? ನೋಡೋಣ. ಹಾಂ ಜಾನು, ನನ್ನ ಹತ್ರ ಇವಾಗ 10,000 ಇದೆ. ಅದನ್ನು ಬೇಕಾದ್ರೆ ನಿನ್ಗೆ ಕೊಡ್ತೀನಿ. ಇನ್ನು ಮಿಕ್ಕಿದ 70,000 ನೀನು ಹೇಗಾದರೂ ಅರೇಂಜ್ ಮಾಡ್ಕೋಬೇಕು. ಇಲ್ಲ ಅಂದರೆ ಕಂಪ್ಲೀಟಾಗಿ 1 ವರ್ಷ ವೇಸ್ಟ್ ಆಗುತ್ತೆ ಜಾನು. ಹೇ ಇಲ್ಲ, ಆಫೀಸಲ್ಲಿ ಅಡ್ವಾನ್ಸ್ ಕೇಳಿದ್ದೀನಿ. ನೋಡೋಣ. ಓಕೆ. ಅಪ್ಪ ದೇವ್ರೆ, ಇವತ್ತಿನ ಬಿಗ್ನೆಸ್ ನಿನ್ಗೆ ಬಿಟ್ಟಿದ್ದು. ಇವತ್ತಿನ ಬೇಟೆನ ಶುರು ಮಾಡೋಣ. ಗುರು ನಮಸ್ಕಾರ. ಸಿಗರೇಟ್ ಇದೆಯಾ? ಏ ಇಲ್ಲ. ಏನ್ ಗುರು, ಸೇದಲ್ವಾ? ಸೇದಲ್ಲ, ಹೋಗೋ. ಸೇದಲ್ವಂತೆ. ಒಳ್ಳೇದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅಮೂಲ್ ಬೇಬಿ. ಅಕ್ಕ ನಮಸ್ಕಾರ ಕಣಕ್ಕ. 2 ಡೇಸಿಂದ ಏನೂ ತಿಂದಿಲ್ಲ ಅಕ್ಕ, ಡಯಟಲ್ಲಿದ್ದೀನಿ. ಡ್ರೈ ಫ್ರೂಟ್ಸ್ಗೆ ಏನಾದರೂ? ಜಾನು ನೀನಿರು ಸ್ವಲ್ಪ. ಏಯ್, ನಿಂದು ಯಾವಾಗಲೂ ಇದೇ ಆಯಿತು, ಹೋಗೋ ಇಲ್ಲಿಂದ. ಸುಮ್ಮನಿರಕ್ಕ ನೀನು. ಇವಕ್ಕ ತುಂಬ ಒಳ್ಳೆಯವರು, ಕೊಡ್ತಾರೆ. ಪಾಪ. ಹಾಂ, ಗಾಂಧಿ ತಾತ ಕಾಣ್ತವನೆ. ಸರಿ ಅಕ್ಕ, ಬರ್ತೀನಕ್ಕ. ಜಾನು, ನಿಂಗೆ ಎಸದೇ ಹೇಳಿದ್ದೀನಿ, ಇಂಥ ಭಿಕ್ಷುಕರನ್ನೆಲ್ಲ ಎಂಟರ್ಟೈನ್ ಮಾಡಬೇಡ ಅಂತ. ಇವರೆಲ್ಲ ಫ್ರಾಡ್ಸ್ ಕಣೆ. ಮೊನ್ನೆ ನೋಡಿದ್ರೆ ಅವ್ನು ಯಾವನಿಗೂ ಹಿಂದೆ ಮುಂದೆ ನೋಡಿದೆ 1,000 ರೂಪಾಯಿ ಕೊಟ್ಟಿದ್ಯಾ. ಇವತ್ತು ಇವನ್ಗೆ. ನಿನ್ಗೆ ಇವಾಗಲೇ ಇವೆಲ್ಲ ಅರ್ಥ ಆಗಲ್ಲ. ಯು ಆರ್ ಟೂ ಇನ್ನೋಸೆಂಟ್ ಜಾನು. ಬಿಡು ಜಾನು, ಅವನಿಗೆ ನೋಡಿ ಎಷ್ಟು ಕೊಬ್ಬು. ಬೇಕು ಬೇಕು ಅಂತಾನೆ ಗುದ್ದಿಯಕ್ಕೆ ಬರ್ತಾನೆ. ಜಾನು, ನೀನೇನಾರು ಇವತ್ತು ನನ್ನ ಬಿಟ್ಟಿರಿದ್ರೆ ಅವನಿಗೊಂದು ಗತಿ ಕಾಣಿಸ್ತಿದ್ದೆ. ಜಾನು, ಪಾನಿಪುರಿ ಬಾ ಹೋಗೋಣ. ಜಾನು, ಮಸಾಲೆ ಪುರಿ. ಹ್ಯಾಂಡ್ ವಾಶ್ ಮಾಡ್ಕೊಂಬರ್ತೀನಿ. ಸರಿ. ಹಾಂ, ಸ್ಪೂನ್ ಇದೆಯಲ್ಲ, ಹ್ಯಾಂಡ್ ವಾಶ್ ಏನಕ್ಕೆ? ಏಯ್, ಕೇಳಿದ್ರೆ ಕೊಡಿಸ್ತಿರ್ಲಿಲ್ವಾ? ಹೇ ಇರ್ಲಿ ಬಿಡು, ಪಾಪ. ಜಾನು, ಅದು ನಿನ್ಗೆ ಅಂತ ತಗೊಂಡಿದ್ದು. ಅವ್ನು ಕೇಳಿದಿದ್ರೆ ಇನ್ನೊಂದು ಕೊಡಿಸ್ಬೋದಿತ್ತಲ್ವಾ? ಇರ್ಲಿ ಬಿಡು. ಮಸಾಲೆ ಪುರಿ ಅಂದ್ರೆ ಇಷ್ಟನಾ? ತಿಂತೀಯಾ? ಇನ್ನೊಂದು ಬೇಕಿದ್ರೆ ಕೇಳು. ಸರಿ. ಜಾನು, ನಿಂದಿದ್ ಯಾಕೋ ಜಾಸ್ತಿ ಆಯ್ತು ನೋಡು. ಜಾಸ್ತಿ ಏನೂ ಆಗಿಲ್ಲ, 40 ರೂಪಾಯಿ ಅಷ್ಟೇ. ತಿನ್ನು. ಅಣ್ಣ, ಇನ್ನೊಂದು ಮಸಾಲೆ ಪುರಿ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ತಿನ್ನು ತಿನ್ನು.
1.5 ಲಕ್ಷ ಯಾರು ಕಳಿಸಿರ್ಬೋದು? ಓ, ಯಾರೋ ಈ ಅಮೌಂಟ್ನ ಮಿಸ್ಸಾಗಿ ಹಾಕಿದ್ದಾರೆ ಅನಿಸುತ್ತೆ. ನಾಳೆ ಬ್ಯಾಂಕಿಗೆ ಹೋಗಿ ಅವ್ರಿಗೆ ಈ ಅಮೌಂಟ್ನ ರಿಟರ್ನ್ ಹಾಕಿಬಿಡ್ತೀನಿ. ಇದ್ಯಾವುದು ಅನ್ನೋನ್ ನಂಬರು? ಯಾರಿರ್ಬೋದು? ಸರಿ, ನೋಡೋಣ. ಹಲೋ. ಹಲೋ ಮೇಡಮ್, ನಾನು ಕೀರ್ತನ್. ಕೀರ್ತನ? ಅದೇ ಅವತ್ತ ಪಾರ್ಕ್ ಕಳ್ಸಿದ್ನಲ್ಲ ಮೇಡಮ್. ಪಾರ್ಕಲ್ಲ? ನಿಮ್ಮ ಅಕೌಂಟ್ ನಂಬರು ಡೀಟೇಲ್ಸ್ ಎಲ್ಲ ಕೊಟ್ರಲ್ಲ, ನೆನ್ಪಾಯ್ತಾ? ಹಲೋ ಮೇಡಮ್, ನನ್ನ ಹೆಸರು ಕೀರ್ತನ್ ಅಂತ. ನಾನೊಬ್ಬ ವೆಲ್ ಸೆಟಲ್ ಫ್ಯಾಮಿಲಿ ಸೇರಿದ ಹುಡುಗ. ಯಾರೋ ನಾನು ಕಿಡ್ನಾಪ್ ಮಾಡಿದ್ರು, ಅಲ್ಲಿಂದ ಹೇಗೋ ತಪ್ಸ್ಕೊಂಡು ಬಂದಿದ್ದೀನಿ. ನಮ್ಮದು ಮೈಸೂರು ಮೇಡಮ್. 1000 ಇದ್ರೆ ಹೆಲ್ಪ್ ಮಾಡಿ ಮೇಡಮ್. ನಮ್ಮ ಮನೆಗೆ ಹೇಗೋ ಸೇರ್ಕೊತೀನಿ. ನಮ್ಮ ಮನೆಗೆ ಹೋದ್ಮೇಲೆ ನಿಮ್ಮ ದುಡ್ಡನ್ನ ಖಂಡಿತ ವಾಪಸ್ ಮಾಡ್ತೀನಿ ಮೇಡಮ್. ಪ್ಲೀಸ್ ಮೇಡಮ್, ನನಗೆ ಹೆಲ್ಪ್ ಮಾಡಿ. ಸರಿ, ವೆಲ್ ಸೆಟಲ್ ಫ್ಯಾಮಿಲಿ ಅಂತೀರಾ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕಾಲ್ ಮಾಡ್ಬೋದಿತ್ತಲ್ವಾ? ಕಾಲ್ ಮಾಡ್ಬೋದಿತ್ತು ಮೇಡಮ್, ಆದರೆ ಇದರೆಲ್ಲ ಮ್ಯಾನೇಜರ್ ಕೂಡ ಇನ್ವಾಲ್ವ್ ಆಗಿದ್ದಾನೆ. ಇವಾಗ ನಮ್ಮ ತಂದೆಗೆ ಏನಾದರೂ ಕಾಲ್ ಮಾಡಿದರೆ ಅವನಿಗೆ ಖಂಡಿತ ಗೊತ್ತಾಗುತ್ತೆ. ಹಾಗೇನಾದರೂ ಆದರೆ ನಾನು ಮತ್ತೆ ಮನೆ ಸೇರೋಕ್ಕಾಗಲ್ಲ. ಹಾ, ನೀನು ಹೇಳ್ತಿರೋದು ಒಂದಿಷ್ಟು ನಿಜ ಅನಿಸ್ತಿಲ್ಲ. ದುಡ್ಡು ಇಲ್ಲ, ಏನೂ ಇಲ್ಲ. ಹೋಗು ಮೊದಲು ಇಲ್ಲಿಂದ. ಪ್ಲೀಸ್ ಮೇಡಮ್, ನನ್ನ ನಂಬಿ ಮೇಡಮ್, ನಾನು ಹೇಳ್ತಿರೋದೆಲ್ಲ ನಿಜ. ನೋಡು, ಹೇ, ನೀವು ಹೇಳ್ತಿರೋದೆಲ್ಲ ನಿಜನಾ? ಮದರ್ ಪ್ರಾಮಿಸ್ ನಿಜ ಮೇಡಮ್. ಸರಿ ಇರಿ. ಜಾನು, 1,000 ಕಣೆ. ಇವನು ಹೇಳ್ತಿರೋ ಕತೆನೆಲ್ಲ ನಂಬಿ ನೀನು 1,000 ಕಳ್ಕೊತಿದ್ಯಾ? ಸುಮ್ಮನೆ ಇರು. ನಾನು ನಿಮ್ಮನ್ನು ನಂಬ್ತೀನಿ, ತಗೊಳ್ಳಿ. ಜಾನು, ಏನ್ ಮಾಡ್ತಿದ್ಯಾ? ನಿನ್ ರೂಮ್ ಬಾಡಿಗೆ ಕಟ್ಟೋಕೆ ಅಂತ ಇಟ್ಕೊಂಡಿದ್ದ ಅಮೌಂಟ್ ಅದು. ಇವಾಗ ಬಾಡಿಗೆ ಕಟ್ಟಕ್ಕೆ ಏನ್ ಮಾಡ್ತೀಯಾ ನೀನು? ಅದು ಹೇಗೋ ಅಡ್ಜಸ್ಟ್ ಮಾಡಿದ್ರೆ ಆಯ್ತು ಬಿಡು. ಪಾಪ ಅವ್ರು ನಿಜವಾಗ್ಲೂ ಕಷ್ಟದಲ್ಲಿದ್ರೆ? ಹೋಗಿ ಹೋಗಿ ನಿನಗೆ ಬುದ್ಧಿ ಹೇಳ್ತೀನಲ್ಲ. ಛೇ ಮೇಡಮ್, ತುಂಬ ಥ್ಯಾಂಕ್ಸ್ ಮೇಡಮ್. ಹಾಂ ಮೇಡಮ್, ನಿಮ್ಮ ಅಕೌಂಟ್ ಡೀಟೇಲ್ಸು, ಫೋನ್ ನಂಬರ್ ಕೊಡಿ. ನಿಮ್ಮ ದುಡ್ಡು ವಾಪಸ್ ಮಾಡ್ತೀನಿ. ಹಲೋ, ನಿನಗೆ ಅಮೌಂಟ್ ಸಿಕ್ತು ತಾನೆ? ಮತ್ತೆ ಏನು ಹೊಸ ಡ್ರಾಮಾ ಶುರು ಮಾಡಿದ್ಯಾ? ಬಿಡು ಗಾಡಿ ಇಲ್ಲಿಂದ. ನೀವು ಸುಮ್ಮನೆ ಇರಿ ಮೇಡಮ್, ಪ್ಲೀಸ್ ಮೇಡಮ್, ನಾನು ನಂಬಿ. ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಡಿ, ಖಂಡಿತ ನಿಮ್ಮ ಅಮೌಂಟ್ ರಿಟರ್ನ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಜಾನು, ಅಮೌಂಟ್ ಕೊಟ್ಟೆ ಓಕೆ, ಅಕೌಂಟ್ ಡೀಟೇಲ್ಸ್ ಏನಕ್ಕೆ ಕೊಟ್ಟೆ? ಅವಶ್ಯಕತೆ ಇತ್ತಾ? ಅವ್ರದ್ದೆಲ್ಲ ಒಂದು ಗ್ಯಾಂಗು ಕಣೆಲೆ. ಹೋಗಲಿ ಬಿಡೆ, ನನ್ನ ಅಕೌಂಟಲ್ಲಿ ಏನು ಕೋಟಿ ಇದೆಯಾ? ನಿನ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಛೇ, ಈಗ ನೆನಪಾಯ್ತಾ ಮೇಡಮ್? ಹಾಂ, ನೆನಪಾಯ್ತು. ನೀವಾ? ಹೌದು ಮೇಡಮ್. ಅವತ್ತು ನೀವು ಮಾಡಿದ ಸಹಾಯನ ನಾನು ಈ ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ ಮೇಡಮ್. ಅಂದಹಾಗೆ ನಿಮ್ಮ ಅಕೌಂಟಿಗೆ 1.5 ಲಕ್ಷ ಬಂತಾ ಮೇಡಮ್? ಹಾಂ, ಜಸ್ಟ್ ಇವಾಗ ಮೆಸೇಜ್ ಬಂತು. ಅದು ನೀವು ಕಳಿಸಿದ್ದಾ? ಹೌದು, ನಾನೇ ಕಳಿಸಿದ್ದು ಮೇಡಮ್. ಆದರೆ ನಾನು ದುಡ್ಡಿಗೋಸ್ಕರ ನಿಮಗೆ ಸಹಾಯ ಮಾಡಿಲ್ಲ. ಅವತ್ತು ನೀವು ನಿಜವಾಗ್ಲೂ ಕಷ್ಟದಲ್ಲಿದ್ದೀರಾ ಅನ್ನಿಸ್ತು, ಅದಕ್ಕೆ ದುಡ್ಡು ಕೊಟ್ಟೆ ಅಷ್ಟೇ. ನೀವು ಸೇಫಾಗಿ ಮನೆ ರೀಚ್ ಆದ್ರಿ ತಾನೆ? ಅಷ್ಟೇ ಸಾಕು.
ಇರಿ ಇವಾಗಲೇ ಅಮೌಂಟ್ನ ರಿಟರ್ನ್ ಮಾಡ್ತೀನಿ. ಹಲೋ 1 ಮಿನಿಟ್ ಮೇಡಮ್. ಆ ದುಡ್ಡು ನಿಮಗೆ ಸೇರ್ಬೇಕಾಗಿರೋದು. ಹಾಂ, ಏನು ಹೇಳ್ತಿದ್ದೀರಾ? ಹೌದು ಮೇಡಮ್, ಆ ದುಡ್ಡು ನಿಮಗೆ ಸೇರ್ಬೇಕಾಗಿರೋದು. ಯಾಕಂದ್ರೆ ನಾನು ಕಾಣೆ ಆದಾಗ ನಮ್ಮ ತಂದೆ ನಾನು ಹುಡುಕಿ ಕೊಟ್ಟವರಿಗೆ 1.5 ಲಕ್ಷ ಪ್ರೈಸ್ ಮನಿ ಕೊಡ್ತೀನಂತ ಅನೌನ್ಸ್ ಮಾಡಿದ್ರಂತೆ. ಅದಕ್ಕೆ ನಮ್ಮ ತಂದೆ ಹತ್ರ ಮಾತಾಡಿ ಆ ದುಡ್ಡನ್ನ ನಿಮ್ಗೆ ಹಾಕ್ಸಿರೋದು. ಆದ್ರೂ ಇಲ್ಲ, ಏನೂ ಇಲ್ಲ, ನೀವು ಎಕ್ಸೆಪ್ಟ್ ಮಾಡಲೇಬೇಕು. ಆವತ್ತಿನ ದಿನ ಆ ಪಾರ್ಕಲ್ಲಿ ಅಷ್ಟೊಂದು ಜನ ಇದ್ರು ಯಾರೂ ನಂಗೆ ಸಹಾಯ ಮಾಡಲಿಲ್ಲ. ನೀವು ಒಬ್ಬರೇ ನನ್ನ ಕಷ್ಟ ಅರ್ಥ ಮಾಡ್ಕೊಂಡಿದ್ದು. ಅದಕ್ಕೆ ಆ ಅಮೌಂಟ್ ನಿಮಗೆ ಸೇರ್ಬೇಕಾಗಿರೋದು. ಮತ್ತೆ ಫೀಸ್ ಪೇ ಮಾಡ್ತೀಯೇ? ನೋಡೋಣ. ನೀನ್ ರೂಮ್ ಬಾಡಿಗೆ ಕಟ್ಟಕ್ಕೆ ಅಂತ ಇಟ್ಕೊಂಡಿದ್ದ ಅಮೌಂಟ್ ಅದು. ಇವಾಗ ಬಾಡಿಗೆ ಕಟ್ಟಕ್ಕೆ ಏನ್ ಮಾಡ್ತೀಯ ನೀನು? ಥ್ಯಾಂಕ್ ಯು ಕೀರ್ತನ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಕ್ಚುಲಿ ನನಗೆ ದುಡ್ಡಿನ ಅವಶ್ಯಕತೆ ತುಂಬ ಇತ್ತು. ಎಕ್ಸಾಮ್ ಫೀಸ್ ಕಟ್ಟೋಕ್ಕೆ ನಾಳೆನೇ ಲಾಸ್ಟ್ ಡೇಟು. ಕಟ್ಟದೆ ಹೋಗಿದ್ರೆ 1 ವರ್ಷ ವೇಸ್ಟ್ ಆಗ್ತಾಯಿತ್ತು. ಏನು ಮಾಡೋದು ಅನ್ನೋಷ್ಟರಲ್ಲಿ ಸಮಯಕ್ಕೆ ಸರಿಯಾಗಿ ದುಡ್ಡು ಕಳಿಸಿದ್ದೀರಾ. ಥ್ಯಾಂಕ್ ಯು. ಎನಿವೇ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒಳ್ಳೇದಾಗಲಿ. ಬಾಯ್ ಮೇಡಮ್. ಬಾಯ್. ಹಲೋ. ಹೇಳೆ ಜಾನು. ಹಲೋ ರಮ್ಯಾ. ಏನೇ ಜಾನು, ಇಷ್ಟೊಂದು ಖುಷಿಯಾಗಿದ್ಯಾ? ಓಹೋ, ನೀನು ಖುಷಿಯಾಗಿರೋದು ನೋಡ್ತಿದ್ರೆ ರಾಹುಲ್ ಎಲ್ಲೋ ಮತ್ತೆ ಕಾಲ್ ಮಾಡಿದ ಅನ್ಸ್ತಿದೆ. ಹಂಗೇನಿಲ್ಲ ಕಣೆ. ಮತ್ತೆ ಎಕ್ಸಾಮ್ ಫೀಸ್ ಅಡ್ಜಸ್ಟ್ ಆಯಿತು. ಹೌದಾ? ಹೆಂಗೆ? ರಾತ್ರಿ ಎಲ್ಲ ಅಡ್ಜಸ್ಟ್ ಆಗಿಲ್ಲ ಅಂತಿದ್ದೆ. ಇಷ್ಟು ಬೇಗ ಹೆಂಗೆ ಅಡ್ಜಸ್ಟ್ ಆಯ್ತು? ನಾನು ಹಾಗೆ ಅನ್ಕೊಂಡಿದ್ದೆ ಕಣೆ. ನಿಂಗೆ ನೆನ್ಪಿದ್ಯಾ? ಅವತ್ ಪಾರ್ಕಲ್ಲೊಬ್ಬ ಸಿಕ್ಕಿದ್ನಲ್ಲ, ದುಡ್ಡು, ಫೋನ್ ನಂಬರು, ಅದೇ ಅಕೌಂಟ್ ಡೀಟೇಲ್ಸ್ ಎಲ್ಲ ತಗೊಂಡೋದ್ನಲ್ಲ, ನೆನ್ಪಾಯ್ತಾ? ಹಾಂ ಹೌದು. ಅವರು ಇವಾಗ ಕಾಲ್ ಮಾಡಿದ್ರು. ಏನಂತೆ ಅವಂದು? ಮತ್ತೆ ಅಮೌಂಟ್ ಕೇಳ್ಕೊಂಡು ಕಾಲ್ ಮಾಡಿದ್ನಾ? ಹೇಳೋದು ಕೇಳೆ. ಕೇಳ್ತಿದ್ದೀನಲ್ಲ, ಹೇಳೆ. ಅವರು ನನಗೆ 1.5 ಲಕ್ಷ ಹಾಕಿದ್ರು. ಏನು 1.5 lakhs? ಅಷ್ಟೊಂದು ಅಮೌಂಟ್ ಏನಕ್ಕೆ ಕಳ್ಸಿದ್ನೆ? ನಾನು ಅದೇ ಕೇಳಿದೆ. ಅವರಪ್ಪ ಅವ್ರನ್ನ ಹುಡುಕೊಟ್ಟವ್ರಿಗೆ 1.5 ಲಕ್ಷ ಪ್ರೈಸ್ ಮನಿ ಅನೌನ್ಸ್ ಮಾಡಿದ್ರಂತೆ. ಅದನ್ನೇ ನಿಮಗೆ ಕಳ್ಸಿದ್ದೀನಿ ಅಂತ ಹೇಳಿದ್ರು. ಹೋಗ್ಲಿ ಬಿಡು, ಹೆಂಗೋ ನಿನ್ಗೆ ಅಮೌಂಟ್ ಅಡ್ಜಸ್ಟ್ ಆಯ್ತಲ್ಲ, ನನ್ಗೆ ಅದೇ ಖುಷಿ. ನೋಡ್ದಾ, ಅವತ್ತು ನೀನವ್ರನ್ನ ಫ್ರಾಡ್ ಅಂತ ಹೇಳ್ದೆ. ಆದರೆ ಅವ್ರು ನಿಜವಾಗ್ಲೂ ಕಷ್ಟದಲ್ಲಿದ್ದರು. ಯಾರೋ ಕೆಲವರು ನಮಗೆ ಮೋಸ ಮಾಡ್ತಾರೆ ಅಂತ ಎಲ್ರೂ ಅದೇ ದೃಷ್ಟಿಯಲ್ಲಿ ನೋಡೋದು ತಪ್ಪು. ಅನಿವಾರ್ಯ ಇಲ್ಲದೆ ಯಾರೂ ಯಾರನ್ನೂ ಸಹಾಯ ಕೇಳಲ್ಲ ಅಲ್ವಾ? ಹೌದು ಜಾನು, ನೀನು ಹೇಳಿದ ನಿಜ. ನನ್ಗಿವಾಗ ಅರ್ಥ ಆಯ್ತು ನೋಡು. ಯಾರೋ 4 ಜನ ಮೋಸ ಮಾಡ್ತಾರೆ ಅಂದ್ಬಿಟ್ಟು ಎಲ್ರೂ ಅದೇ ರೀತಿಲಿ ನೋಡೋದು ತಪ್ಪು. ಇನ್ಮೇಲೆ ಕಷ್ಟದಲ್ಲಿದ್ದವ್ರಿಗೆ ನನ್ನ ಕೈಲಿ ಆದಷ್ಟು ಸಹಾಯ ಮಾಡ್ತೀನಿ ಕಣೆ. ಹಾಂ ಜಾನು, ನಂಗೆ ಕೆಲಸ ಇದೆ, ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಬಾಯ್.